ಓಂ ನಮಃ ಶಿವಾಯ. ಜೂನ್ 5 ನಾವೆಲ್ಲರೂ ವಿಶ್ವ ಪರಿಸರ ದಿವಸವನ್ನು ಆಚರಣೆ ಮಾಡ್ತೀರಿ. ಬಂಧುಗಳೇ, ಸ್ನೇಹಿತರೆ, ನಾವೆಲ್ಲರೂ ಇದರಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನಂದರೆ, ಇದು ಸುಮಾರು 1973ರಿಂದ ನಾವು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಧ್ಯೇಯ ಉದ್ದೇಶಗಳು ಏನಂದರೆ, 1973ರಲ್ಲಿ ಓನ್ಲಿ ಒನ್ ಅರ್ತ್, ಒಂದೇ ಒಂದು ಭೂಮಿ ಅಂತಕ್ಕಂಥ ಕಲ್ಪನೆಯೊಂದಿಗೆ ಪ್ರಾರಂಭವಾದಂಥ ವಿಶ್ವ ಪರಿಸರ ದಿನ ಇವತ್ತು ಕೂಡ ಅದೇ ಮಟ್ಟದಲ್ಲಿ ನಾವು ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಒಂದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪ್ಲಾಸ್ಟಿಕ್ ಮಾಲಿನ್ಯ ಇಂಥವುಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅವುಗಳಿಂದ ಉಂಟಾಗೋ ತೊಂದರೆಗಳನ್ನು ಜನಗಳಿಗೆ ಅರಿವನ್ನು ಮೂಡಿಸೋದ್ರ ಜೊತೆಗೆ ಆ ಕರ್ತವ್ಯಗಳನ್ನು ಎಚ್ಚರಿಕೆಯಿಂದ ನಿರೂಪಿಸ್ತಕ್ಕಂಥದ್ದು. ಜಾಗತಿಕ ಮಟ್ಟದಲ್ಲಿ ಸಂಘ ಸಂಸ್ಥೆಗಳು, ಸರ್ಕಾರ ಎಲ್ಲವನ್ನೂ ಕೂಡ ಭಾಗಿಯಾಗಿ ಈ ಪರಿಸರ ರಕ್ಷಣೆಗೆ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಒಂದು ಪರಿಸರ ದಿವಸ ನಮಗೆಲ್ಲ ತಿಳಿದಿರೋ ಹಾಗೆ, ಈ ಒಂದು ವಿಶ್ವ ಪರಿಸರ ದಿವಸ ನಾವು ಕೇವಲ ವರ್ಷ ಮಾತ್ರ ಆಚರಣೆ ಮಾಡೋದಲ್ಲದೆ ನಮ್ಮ ಸಂವಿಧಾನದಲ್ಲಿ ನಮಗೆಲ್ಲ ನೀಡಿರ್ತಕ್ಕಂಥ ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ, ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟಿ, ಆರ್ಟಿಕಲ್ 51 ನಲ್ಲಿ ಭಾಗ 4 ಏನು ಹೇಳುತ್ತೆ, ನಮಗೆ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪರಿಸರದಲ್ಲಿ ಇರ್ತಕ್ಕಂಥ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೆ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಿಡ ಮರಗಳು ಕೂಡ ನಮ್ಮ ಹಾಗೆ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೋಬೇಕು ಅನ್ನೋದು ಇದು ಮೂಲಭೂತ ಕರ್ತವ್ಯವಾಗಿದೆ. ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ತನ್ನ ದೇಹ ಮನಸ್ಸನ್ನು ಮಾಲಿನ್ಯ ಮಾಡ್ಕೊಳ್ಳೋದಲ್ಲೇ ಇಟ್ಕೊಳ್ತಾನೋ ಅವನು ಮಾತ್ರ ಪರಿಸರವನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಪರಿಸರ ಮಾಲಿನ್ಯದಿಂದ, ವಾಯು ಮಾಲಿನ್ಯದಿಂದ 4.2 ಮಿಲಿಯನ್ನಷ್ಟು ಪ್ರತಿ ವರ್ಷ ಸಾವು ಕಾಣ್ತಾ ಇದೆ. ಪ್ರತಿಯೊಂದು ನಿಮಿಷಕ್ಕೆ 4 ಜನ ಶ್ವಾಸಕೋಶಗಳ ತೊಂದರೆಯಿಂದ ನರಳುತ್ತಾ ಇದ್ದಾರೆ. ಬೆಂಗಳೂರು ಅಂತ ನಗರಗಳಲ್ಲಿ ಕಡೆಯ ಪಕ್ಷ 12,000 ಜನ ಸಾವನ್ನು ಕಾಣ್ತಾ ಇರತಕ್ಕಂಥದ್ದು. ಹಾಗೆ ಶ್ವಾಸಕೋಶಗಳ ತೊಂದರೆಯಲ್ಲಿ 35% ದೀರ್ಘಾವಧಿಯ ಕಾಯಿಲೆಗಳು ಬರ್ತಾ ಇರತಕ್ಕಂಥದ್ದು. ಪ್ರತಿ 5 ವರ್ಷದ ಒಳಗಡೆ ಇರೋ ಮಗು 4ರಲ್ಲಿ 1 ಮಗು ಶ್ವಾಸಕೋಶಗಳ ತೊಂದರೆಗೆ ಸಂಬಂಧಪಟ್ಟದ್ದು. ಇವೆಲ್ಲವೂ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು. ಆದ್ದರಿಂದ ನಾವೆಲ್ಲರೂ ಬಹಳ ಮುಖ್ಯವಾಗಿ ಇದರಲ್ಲಿ ಅರಿವನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ, ನಾವು ನಮ್ಮ ಸುತ್ತಮುತ್ತದಲ್ಲಿ ಏನೇನು ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ, ಪ್ಲಾಸ್ಟಿಕ್ ಬಳಕೆ ಆಗಿರ್ಬೋದು ಅಥವಾ ವಾಹನಗಳಿಂದ ಉಂಟಾಗ್ತಕ್ಕಂಥ ಮಾಲಿನ್ಯವೋ ಆಗಿರ್ಬೋದು, ಇವೆಲ್ಲಗಳ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ಕೊಳ್ತಾ ನಾವು ಪರಿಸರವನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿನಿತ್ಯ ನಾವು ಸಂಕಲ್ಪಗಳನ್ನು ತೊಡೋಣ. ಓಂ ನಮಃ ಶಿವಾಯ.